ದುಡ್ಡು ಕೇಳಿದ ಏ ಮಾಮ ಉಗ್ರಾಟು ನಿಮ್ಮಂತ ತೀರ್ಬಾಕಿ ನನ್ನ ಮಕ್ಕಳಿಗೆಲ್ಲ ದಾನ ಧರ್ಮ ಮಾಡೇ ಕಳ್ಕೊಂಡು ನಾನು ಬಡ್ಡಿ ವ್ಯಾಪಾರ ಮಾಡ್ತಾ ಇರೋದು. ಸಾಲ ಬೇರೆ ಕೊಡ್ತಾರೆ ಏನ್ ಬ್ಯಾಂಕ್ ಕೊಡ್ತಾರೆ ಸಾಲ ಬೇರೆ ಮಾಡ್ತಿದೀವ ಬಂದ್ಬಿಟ್ಟವ್ರೆಲ್ಲ ಬಾಯ್ ನಿಂತ್ಕೊಳ್ರು. ನಿಮಗೆಲ್ಲ ಇಡೀ ಕಾಲೋನಿ ಹೊಸದಾಗಿ ಕಟ್ಕೊಳ್ಳೋದಕ್ಕೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡು ನಾನು ಕೊಡ್ತೀನಿ. ನೀನ್ ತಮಾಷೆ ಮಾಡ್ತೀರಾ? ಕುಡಿಯಕ್ಕೆ ಇಲ್ಲ, ನೆತ್ತಿ ಮೇಲೆ ಸೂರು ಇಲ್ಲ, ಎಲ್ಲ ಬೀದಿ ಬಂದ್ಬಿಟ್ಟಿದ್ದಾರೆ. ₹1 ವಾಪಸ್ ಬರಲ್ಲ. ಏನ್ ಮುಖ ನೋಡ್ತಾ ಇದ್ದೀರಾ? ಆ ಆಟೋ ಶಂಕರ ನಿಮ್ಮ ಲೀಡ್ರು. ಅವನು ಬಂದು ಶ್ಯೂರಿಟಿ ಹಾಕಿದ್ರೆ ನಾನು ದುಡ್ಡು ಕೊಡ್ತೀನಿ. ಹೋಗವನನ್ನ ಕರ್ಕೊಂಡ್ ಬನ್ನಿ. ಶಂಕರ, ಆ ಕಾಳಮ್ಮನ ಹತ್ರ ಸಾಲ ಕೇಳಕ್ ಹೋಗಿದ್ವಿ. ಶಂಕರಣ್ಣ, ಆ ಕಾಳಮ್ಮ ಸಾಲ ಕೊಡಲ್ಲ ಅಂತ ಬೈದ್ಬಿಟ್ಲು. ಆದ್ರೆ ಅವ್ರ ಮಗಳು ಸಾಲ ಕೊಡ್ತೀನಿ ಅಂತ ಒಪ್ಕೊಂಡಳೆ. ನೀನ್ ಜಾಮೀನ್ ಕೊಟ್ರೆ ಅವ್ರು ಸಾಲ ಕೊಡ್ತಾರಂತೆ. ಹೌದು ಶಂಕರಣ್ಣ, ನೀನ್ ಜಾಮೀನ್ ಕೊಡ್ಲಿಲ್ಲ ಅಂದ್ರೆ ನಾವು ನಮ್ಮ ಮಕ್ಕಳು ಉಪವಾಸ ಸಾಯ್ಬೇಕಾಗುತ್ತಷ್ಟೇ. ನೋಡಿ, ನಿಮ್ಗೆಲ್ಲ ಒಳ್ಳೇದಾಗುತ್ತೆ ಅನ್ನೋ ಆಗಿದ್ರೆ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಬನ್ನಿ ಹೋಗೋಣ. ಏಯ್, ಆ ಶಂಕರನ್ನ ಕರ್ಕೊಂಡ್ ಬಂದ್ರು. ಶಂಕರ, ನಿನಗೆ ವಯಸ್ಸಾಯ್ತು, ರಿಟೈರ್ಮೆಂಟ್ ಕೊಡ್ತಾ ಇದ್ದೀನಿ. ಇನ್ಮೇಲೆ ನನ್ನ ಶೂನಿಕ್ಕಿ ಕ್ಲೀನ್ ಮಾಡೋಕೆ ಹೊಸ ನಾಯಿನ ಅಪಾಯಿಂಟ್ ಮಾಡ್ಕೋತಾ ಇದ್ದೀನಿ. ಅದರ ಹೆಸರು ಶಂಕರ ಕಣೋ. ಯಾರು ಇವನು? ಯಾವ ಮಾಮ ಇವನು? ಓಹೋ, ಸಾಗರ್ಕರ್ ಮಗ, ಅಗರ್ಕರ್ ಮೊಮ್ಮಗ, ನಗರ್ಕರ್ ಮರಿ ಮಗ, ನಿಗರ್ಕರ್. ಒಳ್ಳೆ ಗುಜರಿಗೆ ಹಾಕೋ ಆಟೋ ತರ ಶೆಡ್ ಆಗ್ಬಿಟ್ಟಿದಾನಲ್ಲ ಮಾಮ. ನಿಗರಕ್ ಹೇಳಿಗ ಇನ್ನೆಂಥ ಬಂಡೆ ಜನ್ಮ ಇರ್ಬೇಕು. ಏನ್ ಮಾಮ, ಮಾಯಮ್ಮ, ಹುಲಿ ತರ ಎಗದಾಡ್ತಿದ್ದವನು ಒಳ್ಳೆ ಇಲಿ ತರ ಆಗ್ಬಿಟ್ಟಿದಾನಲ್ಲ. ಏನೋ ಅಂದಿದೆ ಅವತ್ತು, ಪ್ರಾಣ ಹೋದ್ರೂ ನನ್ನ ಮುಂದೆ ಕೈ ಚಾಚಲ್ಲ ಅಂತಲ್ಲ. ಎಲ್ಲ ಹೋಯ್ತು ಆ ಗಾಂಚಲಿ. ಗೊತ್ತಾಯ್ತೇನೋ ಲೈವ್. ಬಡವನಿಗೂ ಶ್ರೀಮಂತನಿಗೂ ಇರೋ ವ್ಯತ್ಯಾಸ. ಈ ಭಿಕಾರಿಗಳೆಲ್ಲ ಮನೆ ಸುಟ್ಟೋಯ್ತು ಅಂತ ಬಡ್ಕೋತಿದ್ದಾರೆ. ಅವ್ರಿಗೆಲ್ಲ ದುಡ್ಡು ಬೇಕಂತೆ, ಬಿಸಾಕ್ತೀನಿ. ಆದ್ರೆ ನೀನ್ ನನ್ನ ಕಂಡೀಷನ್ಸ್ಗೆಲ್ಲ ಒಪ್ಕೋಬೇಕು. ಆಗುತ್ತಾ ಮಾಮ? ಇದ್ರಲ್ಲಿ ಏನ್ ಬಂದಿದೆ ಗೊತ್ತಾ? ಇಷ್ಟು ಜನಕ್ಕೂ ಕೊಡೋ ದುಡ್ಡುಗಳ ಜವಾಬ್ದಾರಿ ನಿನಗೆ ಸೇರಿದ್ದು. ಕರೆಕ್ಟ್ ಆಗಿ 30 ದಿವಸಕ್ಕೆ ಬಡ್ಡಿ ಸಮೇತ ವಾಪಸ್ ತಂದು ಕೊಟ್ಟು ಬಿಡ್ಬೇಕು. ಅಕಸ್ಮಾತ್ ನಿನ್ನ ಕೈಲಿ ಕೊಡಕ್ ಆಗ್ಲಿಲ್ಲ ಅಂತಂದ್ರೆ ನೀನು ನಮ್ ಮೇಡಮ್ನಿಗೆ ಗುಲಾಮನಾಗಿದ್ದು ಇಲ್ಲೇ ಕೆಲಸ ಮಾಡ್ಕೊಂಡಿರ್ಬೇಕು. ಕೆಲಸ ಅಂದ್ರೆ 8 ಗಂಟೆಗಳು ಗೌರ್ಮೆಂಟ್ ಡ್ಯೂಟಿ ಅಲ್ಲ, 24 ಗಂಟೆ ನಾವು ಇಲ್ಲೇ ಬಿದ್ದಿರ್ಬೇಕು. ನಮ್ ಮೇಡಮ್ಮು ಕಾಲ್ನಾಗ ತೋರಿಸಿದ್ ನಾವು ನಿನ್ ಕೈನಾಗ ಮಾಡ್ಬೇಕು. ಅವ್ರು ಬಟ್ಟೆ ಒಗಿಬೇಕು, ಅವ್ರ ಬೂಟ್ಗೆ ಪಾಲಿಸ್ ಹಾಕ್ಬೇಕು, ಅವ್ರು ಕ್ಯಾಕರ್ಸಿ ತುಬಕಲ್ ತಗೋತ್ರೆ ಪ್ರಸಾದ ಅಂತ ಉಗಿಸ್ಕೋಬೇಕು. ಮೇಟ ಬೇಗ ನೋಡ್ರೆ ಒಡಿಸ್ಕೋಬೇಕು. ಯೋದ್ರ ಉತ್ತರ ಕೊಡಂಗಿಲ್ಲ. ಹೊಟ್ಟೆ ಕೆಟ್ಟೆ ಅಷ್ಟನ್ನು ಅದರಲ್ಲಿ ಬರ್ದೈತೆ. ಓಕೆ ಅನ್ನೋದಾದ್ರೆ ಬಂದು ಸೈನ್ ಮಾಡು. ನಮಗೋಸ್ಕರ ನೀನು ಅವಳ ಜೀತ ಮಾಡ್ಬೇಕಾ? ಗಂಜಿ ಕುಡ್ಕೊಂಡ್ ಬರ್ತಾನ. ಈಗಲೇ ಹಿಂಗ್ ಮಾತಾಡೋಳು ಅಕಸ್ಮಾತ್ 1 ತಿಂಗಳಿಗೆ ವಾಪಸ್ ಕೊಡ್ತಾ ಇದ್ರೆ ಸುಮ್ಮನೆ ಬಿಡ್ತಾಳ? ನಿನ್ನನ್ನು ಮುಟ್ಟಿ ಹುರಿದು ಹಾಕ್ಬಿಡ್ತಾಳೆ. ದಯವಿಟ್ಟು ಒಪ್ಕೋಬೇಡ ಶಂಕರಣ. ಸುಮ್ಮನೆ ಇರ್ತೀರಾ? ಹುಚ್ಚಿರ್ತ ಆವೇಶದಲ್ಲಿ ಮಾತಾಡ್ಬೇಡ್ರು. ಆ ಮಕ್ಕಳಿಗೆ ಮುಖ ನೋಡ್ರು, ಆ ಹೆಂಗಸರಿಗೆ ಮುಖ ನೋಡ್ರು. ಹೊಟ್ಟೆ ಹಿಟ್ಟಿಲ್ಲ, ತಲೆ ಮೇಲೆ ಸೂರಿಲ್ಲ, ಅದಕ್ಕಿಲ್ಲ ಹೆಚ್ಚಿನ ನನಗೆ ಅವಮಾನ. ನಿಮ್ಗಳಿಗೆಲ್ಲ ಒಳ್ಳೇದಾಗತ್ತೆ, ನನಗೆ ಏನ್ ಬೇಕಾಗ್ಲಿ ಬಿಡ್ರು. ದಯವಿಟ್ಟು ಸುಮ್ಮನೆ ಇದ್ಬಿಡಿ.
ಅಮ್ಮ ಒಟ್ಟು 30 ಲಕ್ಷ ಇದೆ.